ನಮಸ್ಕಾರ. ನನ್ನ ಹೆಸರು ಬಂದುಬಿಟ್ಟು ವಿನೋದ್ ಕುಮಾರ್ ಅಂತ. ನಾನು ವೈನಸ್ ಕೋಟೆಯಿಂದ ಬರ್ತಾ ಇರೋದು. ಮೊದಲು 10ನೇ ಕ್ಲಾಸ್ಗೆ 35 ದಿನ ಫ್ರೀ ಟ್ರೈನಿಂಗ್ ಅಂತಂದರೆ ನಾನು ಏನು ಮಾಡ್ತಾರೆ ಏನು ಎತ್ತ ಅಂತ ತುಂಬ ಆಲೋಚನೆಯಿಂದ ಬಂದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಏನಂತಂದರೆ, ಈ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇಲ್ಲಿ ಕುತ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಏನಾಯಿತು, ಈ ಕ್ಲಾಸಲ್ಲಿ ನಿದ್ದೆ ಬರೋ ಥರ ಇಲ್ಲಿ ಬರೋದಿಲ್ಲ. ಫುಲ್ ಅಂದರೆ ಎಲ್ಲ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಒಂದು ಆ್ಯಕ್ಟಿವಿಟಿ, ಕಾಲೇಜ್ ಲೈಫ್ ಅನ್ನೋದೇ ಒಂಥರ ಇರುತ್ತೆ, ಇಲ್ಲಿ ಲೈಫೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ಬೇಜಾರಾಗದೇ ಇರೋ ಥರ ನಿಮಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಮತ್ತು ಅದೇ ರೀತಿ ಈ ಲೈಫ್ ಸ್ಕಿಲ್ಸು, ಲೈಫಲ್ಲಿ ಯಾವ ಥರ ಇರಬೇಕು, ಹೆಂಗೆ ಅಚೀವ್ ಮಾಡಬೇಕು, ಡೆಡಿಕೇಶನ್ ಅಂದರೆ ಏನು, ಮತ್ತು ಇಂಟರ್ವ್ಯೂಸ್ಗೆ ಹೋದಾಗ ಯಾವ ಥರ ನಾವು ಅಟೆಂಡ್ ಆಗಬೇಕು, ಯಾವ ಥರ ಬಿಹೇವ್ ಮಾಡಬೇಕು, ಈ ಥರ ಎಲ್ಲನೂ ಕಲಿಸ್ಕೊಡ್ತಾರೆ. ಮತ್ತು ಇನ್ನೊಂದು, ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬೇರೆ ಕಡೆ ಹೋದಾಗ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಟ್ರೈನ್ ಮಾಡ್ತಾರೆ. ಈಗ ನಾವು ಕಾಲೇಜಲ್ಲಿ ಇದ್ದಾಗ ಇಂಗ್ಲೀಷ್ ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಹಿಂಜರಿಕೆ ಅಂತಂದರೆ ಬೇರೆಯವ್ರು ಮಾತಾಡೋದಿಲ್ಲ. ಒಂದು ವೇಳೆ ನಾವು ಮಾತಾಡಿದ್ರೆ ಅದನ್ನು ಏನು ಮಾಡ್ತಾರೆ, ಒಂಥರ ಹೀಯಾಳಿಸೋ ಥರ ಮಾತಾಡ್ತಾರೆ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಪರ್ಫೆಕ್ಟಾಗಿ ರೂಲ್ಸ್ ಮಾಡಿದ್ದಾಗ ನಾವು ಆಟೋಮೆಟಿಕಲಿ ಬರುತ್ತಾ ಇಲ್ವೋ ಸೆಕೆಂಡ್ರಿ, ಬಟ್ ಮಾತಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಮಾತಾಡ್ತಾ ಇದ್ದಾಗ ಒಂದಲ್ಲ ಒಂದು ದಿನ ಅದು ಫ್ಲೂಯೆಟ್ ಆಗೋಗುತ್ತೆ. ಅಂದರೆ ಸ್ಟಾರ್ಟಿಂಗ್ ನಾವು ಪ್ರಯತ್ನ ಪಟ್ಟಾಗ ಅದು ಒಂದಲ್ಲ ಒಂದು ದಿನ ಫ್ಲೂಯೆಟಾಗಿ ಇಂಗ್ಲೀಷ್ ಮಾತಾಡೋದು ಬರುತ್ತೆ. ನನಗೂ ಅದೇ ಥರನೇ ಇಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ನನಗೂ ತುಂಬ ಇತ್ತು. ಬಂದಾಗ ಸ್ವೆಟ್ ಕೀಳ್ತಿದ್ದು ಕೈಯಲ್ಲಿ ಎಲ್ಲ. ಬಟ್ ಆದಮೇಲೆ ಬರ್ತಾ ಏನಾಯಿತು, ಸ್ವಲ್ಪ ಇಂಪ್ರೂವ್ ಆಯಿತು. ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಮತ್ತು ಗುಡ್ ಕಮ್ಯುನಿಕೇಷನ್ ಅದು ನಿಮಗೆ ಬಿಲ್ಡ್ ಮಾಡ್ಕೊಳ್ತೀರಿ. ಮತ್ತು ಇಂಟರ್ವ್ಯೂಸ್ ಯಾವ ಥರ ಇರುತ್ತೆ, ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನೋದು ನಿಮ್ಗೆ ಬರುತ್ತೆ. ಇನ್ನೊಂದು ಏನಂತಂದರೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ನೀವು ಕಲ್ತ್ಕೊಳ್ತೀರಿ ಇಲ್ಲಿ ಬಂದ ಮೇಲೆ. ಮತ್ತೇನಂತಂದರೆ, ಬೇರೆ ಕಡೆ ಅವರು ನಮ್ಮಕ್ಕನ ಚೆನ್ನಾಗಿದ್ದಾರೆ ಅಂತ ಏನೋ ಕಂಪ್ಯಾರಿಸನ್ ಬರೋದಿಲ್ಲ. ನಿಮ್ಮ ಟ್ಯಾಲೆಂಟ್ ಏನಿರುತ್ತೋ ನೀವು ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀರಿ ಅಷ್ಟೇ. ನೀವು ಇರೋ ಟ್ಯಾಲೆಂಟನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀರಿ ಅನಿಸುತ್ತೆ.